ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವಿಶಿಷ್ಟ ಭೋಜನ. ಸರಿಯಾದ ಹದದಲ್ಲಿ ಹೂರ್ಣ ಮಾಡೋಕೆ ಕಷ್ಟ ಅನ್ನೋರು ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಈ ವಿಡಿಯೋದಲ್ಲಿ ಸರಿಯಾದ ಅಳತೆಯಲ್ಲಿ ಪರ್ಫೆಕ್ಟ್ ಆಗಿ ತುಂಬಾ ಸಾಫ್ಟ್ ಆಗಿ ಯಾವ ರೀತಿ ಕಡಲೆಬೇಳೆ ಹೋಳಿಗೆ ಹೂರ್ಣ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ತೋರಿಸ್ತಾ ಇರುವಂಥ ಬಟ್ಲು ಅಳತೆಯಲ್ಲಿ 2 ಬಟ್ಲು ಆಗುವಷ್ಟು ಕಡಲೆಬೇಳೆನ ತೆಗೆದುಕೊಂಡಿದ್ದೀನಿ. ನಾನು ಯಾಕೆ ಈ ಅಳತೆನ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವ ಬಟ್ಲು ಅಳತೆಯಲ್ಲಿ ತೆಗೆದುಕೊಂಡಿರ್ತೀವೋ ಅದೇ ಬಟ್ಲು ಅಳತೆಯಲ್ಲಿ ತೆಂಗಿನಕಾಯಿನೂ ಬೆಲ್ಲನೂ ತಗೊಳ್ಬೇಕಾಗುತ್ತೆ. ಸೊ ಆಗ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಸರಿಯಾದ ಹದದಲ್ಲಿ ನಾವು ಹೂರ್ಣನ ಮಾಡ್ಕೊಳ್ಬೋದು. ಈ ಸ್ವೀಟ್ ರೆಸಿಪಿಗೆಲ್ಲ ನಾವು ಅಳತೆನ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಸರಿಯಾದ ಹದದಲ್ಲಿ ನಾವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಈಗ ನಾನು ಚೆನ್ನಾಗಿ 2-3 ಸಲ ತೊಳೆದಿಟ್ಕೊಂಡಿರುವಂಥ ಕಡಲೆಬೇಳೆನ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ. 1 ಲೀಟರ್ಗಿಂತ ಜಾಸ್ತಿನೇ ನೀರನ್ನು ಹಾಕೊಳ್ತಾ ಇದ್ದೀನಿ, ಒಬ್ಬಟ್ಟು ಸಾರು ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಇವಾಗ ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 3 ವಿಷಲ್ ಇದನ್ನು ಕೂಗಿಸ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಆಗಿರೋದ್ರಿಂದ 3 ವಿಷಲ್ ನಾವು ಕೂಗಿಸ್ಕೊಳ್ಳೇಬೇಕು. ಒಂದೊಂದ್ಸಲ ಹೂರ್ಣ ತುಂಬ ತೆಳುವಾಗ್ಬಿಡುತ್ತೆ, ಆಗ ಹೋಳಿಗೆ ತಟ್ಟೋದಕ್ಕಾಗೋಲ್ಲ, ಸರಿಯಾಗಿ ಬರಲ್ಲ. ಸೊ ನಾನು ಹೇಳಿರುವಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ನೀವು ಕೂಡ ತುಂಬ ಸಾಫ್ಟಾಗಿ ಸರಿಯಾದ ಕನ್ಸಿಸ್ಟೆನ್ಸಿಲಿ ನಾವು ಹೂರ್ಣನ ಮಾಡ್ಕೊಳ್ಬೋದು. ಈಗ ನಾನು ಯಾವ ಬಟ್ಲು ಅಳತೆಯಲ್ಲಿ ಕಡಲೆಬೇಳೆನ ತೆಗೆದುಕೊಂಡಿದ್ನೋ ಅದೇ ಬಟ್ಲು ಅಳತೆಯಲ್ಲಿ 2 ಬಟ್ಲು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತೆಗೆದುಕೊಂಡಿದ್ದೀನಿ. ಹಾಗೆ 3 ಬಟ್ಲು ಆಗುವಷ್ಟು ಬೆಲ್ಲನ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಳತೆ ಸರಿಯಾಗಿ ನೋಡ್ಕೊಳ್ಳಿ. 2 ಬಟ್ಲು ಕಡಲೆಬೇಳೆಗೆ 2 ಬಟ್ಲು ಹಸಿ ತೆಂಗಿನಕಾಯಿ ತುರಿ, 3 ಬಟ್ಲು ಬೆಲ್ಲನ ತೆಗೆದುಕೊಂಡಿದ್ದೀನಿ. ಇವಾಗ ಈ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇದಕ್ಕೆ ನಾನು ಕಾಫಿ ಕುಡಿಯೋ ಗ್ಲಾಸು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ. ನೀರನ್ನು ಕೂಡ ಜಾಸ್ತಿ ಹಾಕೊಳ್ಬಾರ್ದು. ಈಗ ಇದನ್ನ ಕರಗಿಸ್ಕೊಳ್ಳೋಣ. ಈ ಕಡೆ ಕುಕ್ಕರ್ ತಣ್ಣಗಾಗಿದೆ, ಬೇಳೆ ಚೆಕ್ ಮಾಡೋಣ. ಬೇಳೆ ನಾವು ಯಾವ ರೀತಿ ಬೇಯಿಸ್ಕೊಳ್ಬೇಕು ಅಂದರೆ, ಕೈಯಲ್ಲಿ ಈ ರೀತಿ ಒಂದು ಬೇಳೆನ ತೆಗೆದುಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಅದು ಪೂರ್ತಿ ಸ್ಮ್ಯಾಶ್ ಆಗಬೇಕು. ಮಧ್ಯದಲ್ಲಿ ಗಂಟು ಥರ ಸಿಗಬಾರ್ದು. ನಮಗೆ ನೋಡಿ, ಮಧ್ಯದಲ್ಲಿ ಸ್ವಲ್ಪ ಗಂಟು ಥರ ಸಿಗ್ತಾ ಇದೆ, ಆ ರೀತಿ ಸಿಗಬಾರ್ದು. ಬೇಳೆ ರೀತಿ ನಮಗೆ ಕಾಣಿಸ್ಬೇಕು. ಬಟ್ ಕೈಯಲ್ಲಿ ಈ ರೀತಿ ಒಂದು ಬೇಳೆನ ತೆಗೆದುಕೊಂಡು ಸ್ಮ್ಯಾಶ್ ಮಾಡಿದ್ರೆ ಪೂರ್ತಿ ಕಂಪ್ಲೀಟಾಗಿ ಅದು ಸ್ಮ್ಯಾಶ್ ಆಗಬೇಕು. ಸೊ ಹಾಗಾಗಿ ನಾನು 10 ನಿಮಿಷ ಮತ್ತೆ ಎಕ್ಸ್ಟ್ರಾ ಬೇಯಿಸ್ಕೊಂಡಿದ್ದೀನಿ. ಇವಾಗ ಚೆಕ್ ಮಾಡೋಣ. ನೋಡಿ, ಕರೆಕ್ಟಾಗಿ ಸ್ಮ್ಯಾಶ್ ಆಗ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ. ಬೇಳೆ ರೀತಿ ಕಾಣಿಸ್ತಾ ಇದೆ, ಬಟ್ ಕೈಯಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗ್ತಾ ಇದೆ. ಇವಾಗ ಬೇಳೆ ಕಟ್ಟು ಮತ್ತು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ರೀತಿ ಬೇಳೆ ಕಟ್ಟು ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಬ್ಬಟ್ಟು ಸಾಂಬಾರಿಗೆ ಅಂತ ನಾನು ಸ್ವಲ್ಪ ಬೇಳೆನೂ ಕೂಡ ಒಂದು ಬಟ್ಲಿಗೆ ಎತ್ತಿಟ್ಟಿದ್ದೀನಿ. ಇವಾಗ ಇದಕ್ಕೆ ನಾವು ಕರಗಿಸ್ಕೊಂಡಿರುವಂಥ ಬೆಲ್ಲನ ಹಾಕೊಳ್ಳೋಣ. ಬಿಸಿ ಇರುವಾಗಲೇ ಕರಗಿಸ್ಕೊಂಡಿರುವಂಥ ಬೆಲ್ಲನ ಹಾಕೊಳ್ಳಿ. ಬೇಳೆ ಬಿಸಿ ಇರುವಾಗಲೇ. ಈ ಬೆಲ್ಲ ಇನ್ನೂ ಸ್ವಲ್ಪ ಕರಗಿಲ್ಲ, ಇದನ್ನು ಕೂಡ ನಾನು ಕರಗಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಕೂಡ ಮಿಕ್ಸ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಳ್ಳಿ. ಜೊತೆಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಲಿ ಇದನ್ನ ಕುದಿಸ್ಕೊಳ್ಬೇಕು. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಸಣ್ಣ ಉರಿಲಿ ಇದನ್ನ ತಿರುಗಿಸ್ಕೊಳ್ಬೇಕು. ಮಧ್ಯ ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಸಿ ಕಾಯಿ ಆಗಿರೋದ್ರಿಂದ ಈ ರೀತಿ ಚೆನ್ನಾಗಿ ನಾವು ಕುದಿಸ್ಕೊಂಡ್ರೆ ಒಬ್ಬಟ್ಟು ಬೇಗ ಹಾಳಾಗೋದಿಲ್ಲ, ಹೋಳಿಗೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನ ತಣಿಯೋದಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಡಿ. ಸ್ವಲ್ಪ ಬಿಸಿ ಇರುವಾಗಲೇ, ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನ ಸ್ವಲ್ಪನೇ ಹಾಕೊಂಡು ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀವು ಅಂದರೆ, ನೋಡಿ ಈ ರೀತಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆವಾಗ ನಾವು ತೆಳುವಾಗಿ ಹೋಳಿಗೆನ ತಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆನಪಿರಲಿ, ಹೂರ್ಣ ರುಬ್ಕೊಳ್ಬೇಕಾದ್ರೆ ಸ್ವಲ್ಪನೂ ಕೂಡ ನೀರನ್ನು ಸೇರಿಸ್ಕೊಳ್ಬಾರ್ದು. ಹಾಗೆ ಡ್ರೈ ಆಗಿನೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸರಿಯಾದ ಹದದಲ್ಲಿ ಪರ್ಫೆಕ್ಟ್ ಆಗಿ ಹೂರ್ಣ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.